ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಇದು ಲಾಸ್ಟ್ ವ್ಲಾಗ್ನೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಗೌಡಗೆರೆಯಿಂದ ಬರಬೇಕಾದ್ರೆ ಹಾಗೆ ನಾನು ನನ್ನ ಹಸ್ಬೆಂಡು ಲಕ್ಷ್ಮಿನ ಡ್ರಾಪ್ ಮಾಡಿ ಬರಬೇಕಾದ್ರೆ ಈ ಫ್ರೂಟ್ ನೋಡ್ದು. ಇದನ್ನ ತಾಟಿ ನಿಂಗು ಅಂತಾರೆ. ನನಗಂತೂ ತುಂಬ ಇಷ್ಟ. ಅದರಿಂದ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ತೊಗೊಂಡು ತಿಂದ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ಮಾಡಿ ನಮ್ಮ ಅತ್ತೆ ಕರೀತಾ ಇದ್ರು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡಮ್ಮ ಅಂತ. ಆದರೆ ದೇವಸ್ಥಾನದಿಂದ ಡೈರೆಕ್ಟಾಗಿ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ, ಎಲ್ಗೂ ಹೋಗಬಾರ್ದು ಅಂತ. ಅದರಿಂದ ನಾನು ನಮ್ಮ ಮನೆಗೆ ಹೋಗಿ ಒಂದು ಹಾಫ್ ಆನ್ ಅವರು ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ಅತ್ತೆ ಮನೆಗೆ ಬಂದೆ. ಯಾಕಪ್ಪ ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಮ್ಮ ಅತ್ತಿಗೆ ಬರ್ತಾರೆ ಅಂತ. ನಮ್ಮ ದೊಡ್ಡದಕ್ಕೆ ಬಂದಿದ್ದರು, ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿತ್ತಿಲ್ಲ, ಅದರಿಂದ ನೋಡೋಕ್ಕೆ ಅವ್ರು ಬಂದಿದ್ದರು. ಒಬ್ಬಳೇ ಇದ್ದೇನು ಮಾಡ್ತೀಯಾ, ಬಾ ಇಲ್ಲಿ ಫಿಶ್ ತೊಗೊಂಬರ್ತೀನಿ, ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಹೋಗಿರಂತೆ ಅಂತ ನಮ್ಮ ಅತ್ತೆ ಕರೆದಿದ್ರು. ಒನ್ ಡೇ ಮುಂಚೆನೇ ಕರೆದಿದ್ರು. ಅದರಿಂದ ಹಾಫ್ ಆನ್ ಅವರ್ ಹೋಗಿ ನಾನು ನಮ್ಮ ಮನೇಲಿದ್ದು ಇಲ್ಲಿಗೆ ಬಂದೆ. ಆದರೆ ಇಲ್ಲಿ ನಮ್ಮ ಅತ್ತೆ ನಮ್ಮ ಅತ್ತಿಗೆರು ಯಾರೂ ಇತ್ತಿಲ್ಲ. ಯಾಕಪ್ಪ ಅಂದರೆ ನಮ್ಮ ರಿಲೇಟಿವ್ ಒಬ್ಬರಿಗೆ ಆಪ್ರೇಷನ್ ಆಗಿತ್ತು ಅಂತ ಹೇಳಿದ್ದೆ ನಾನು ಒಂದು ಲಾಸ್ಟ್ ಬ್ಲಾಗಲ್ಲಿ. ಅದನ್ನ ನೋಡೋಕ್ಕೆ ಹೋಗಿದ್ರು. ನಾನು ಬಂದು 2 ಅವರ್ ಆಯಿತು. ಸ್ವಸ್ ಬಂದಳೆ ಬರೋಣ ಅನ್ನೋದು ಒಂಚೂರು ಬೈಲ್ಲ ನಿಮಗೆ ಅಲ್ವಾ? 2 ಅವರ್ ಏನು ಮಾಡಿದ್ರಲ್ಲಿ? ನಾನು ಪಾನಕ ಕುಡ್ದು ಅನ್ನ ಸಾರು ಉಂಡು. ಏನು ಪಾನಕ ಮಾಡಿದ್ರು? ಮೆಣಕೆ ಹಣ್ಣಿನ ಪಾನಕ, ಕಲ್ಲಂಗಡಿ ಹಣ್ಣು ತಿಂದು. ನಮ್ಗೆ ಅಲ್ಲಿ ಕಲ್ಲಂಗಡಿ ಹಣ್ಣು ತಂದಿದ್ದಾರೆ ಅಂತಲ್ಲ. ನಾವ ಯಾರು ಹೇಳಿದ್ದು? ಹೇಳಿದೆ ಇಲ್ಲ, ನಾನು ತಂದಿದ್ದೀನಿ ಅಂತ ಹೇಳಿಲ್ಲ, ತಿಂದು ಬಂದೆ ಅಂತ ಹೇಳಿದ್ದು. ಅಲ್ಲೂ ತಿನ್ಕೊಂಡು ಇಲ್ಲೂ ತಿನ್ನೋ ಅಂತ ಬಂದು ತಂದು ಮಾಡಿದಾರ. ನಿಮ್ಮ ತಂದಿಲ್ಲ, ನಾವೆಲ್ಲಿಂದ ತರೋಣ? ಆಯ್ತು ಮತ್ತೆ ಅಲ್ಲಿಗೆ ಬರ್ರಿ. ನೀವು ಕರೀನಿಲ್ಲ, ಬಿಟ್ಟೋಗಿದ್ದೀರ ನಮ್ಮನ್ನ? ಕರೀನಿಲ್ಲ, ಬಿಟ್ಟೋಗಿದ್ದೀರ. ಉಂಡ್ಬಿಟ್ಟು ಮನೆ ಕಲಿ ಅಂತ. ಊಟನೂ ಮಾಡಿಲ್ಲ ನಾನು. ಏನು ಅಡುಗೆ ಮಾಡಿಟ್ಟೋಗಿದ್ರಿ ನೀವು? ಮೀನು ಸಾರು ಮಾಡಿವಿ. ಮೀನು ಸಾರು ಮಾಡಿದ್ದೀರ? ಸಾರು ಮಾಡಿದ್ರೆ ಅನ್ನ ಬೇಡವಾ, ಮುದ್ದೆ ಬೇಡವಾ? ಅನ್ನ ಮುದ್ದೆ ಮಾಡ್ಕೊಂಡ್ಬೇಕಾಗಿತ್ತು. ನೀವು ಮಾಡಿಕ್ಬೇಕು ಸಸ್ಗೆ. ಆಯಿತು, ಅಲ್ಲೇ ಉಂಡ್ಬಿಟ್ಟು ಬಂದ್ವಲ್ಲ ನಾವು. ನೀವು ಇಲ್ಲಿ ಮಾಡ್ಕೊ ಉಣ್ಣರಿ. ಬಂದ್ಯಾಕ ಹಂಗೆ ಬಂದಿದ್ರಿ? ಅಯ್ಯೋ ನಂಗೆ ಬೇಡಮ್ಮ, ಸಾಂಬಾರಲ್ಲಿ ತಿನ್ನಕ್ಕಾಗಲ್ಲ. ಎಲ್ಲಿ ಅಕ್ಕ? ಅವ್ನು ತಿನ್ಬಿಟ್ಟು ಅವನೇ ಹಾಕೊಂಡು. ನೀನು ತಿನ್ಬೇಕಾಗಿತ್ತು ಹಂಗೆ. ಹೇಳಿಲ್ಲ ತಿನ್ನಿ ಅಂತ. ಬಿಡುವಾಗ ನೀವು ಹೇಳಲಿಲ್ವಲ್ಲಮ್ಮ ತಿನ್ನಿ? ಹೇಳಲಿಲ್ಲ, ತಿನ್ನಿಲ್ಲ. ಸುಮ್ಮನೆ ರೇಗಿಸ್ತಾರೆ. ಅದೇ ನಾನು ರೇಗಿಸ್ಲಿ ಸುಮ್ಮನೆ. ನಂದು ಕೊಟ್ಬಿಟ್ರೆ ಅವ್ರು ವಿಡಿಯೋ ನೋಡ್ತಾರೆ. ಓಕೆ, ನಾನು ಎಲ್ಲಿ ವಿಡಿಯೋ ಮಾಡೋಣ? ಅಮ್ಮ ಅರ್ಧ ಆಗದ ವಿಡಿಯೋ ಆದ್ರೆ ಮಾಡೋಣ. ತಗೊಳ್ಳೋದು ಇವಾಗ 1 ಲಕ್ಷ ಸಾಲ ಸರಿ ಬರೋ ವರ್ಷ ಕೊಡ್ತೀನಿ. ಐಫೋನ್ ತಗೋತೀನಿ. ನಮ್ಮ ದೊಡ್ಡಕ್ಕ ಆ ಕಡೆ ಓಡಾಯ್ತವ್ರೆ. ಫೇಸ್ ತೋರಿಸ್ಬಿಡ್ತೀನಿ, ದೃಷ್ಟಿ ಆಗ್ಬಿಡುತ್ತೆ ಅಂತ. ನಮ್ಮ ಜಯಮ್ಮ ಎಲ್ಲ, ಮಾದಮ್ಮ ಎಲ್ಲ, ಮಾದೇವಮ್ಮ ಎಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ. ಮಾಧವಿ ಇಲ್ಲಿ ಬಾ ಮಡಗ್ತೀವಿ. ವಿಡಿಯೋ ಕಾಲ್ ಮಾಡಕ್ಕೆ ಹಾಗೆ ನಾನು ಬರಬೇಕಾದ್ರೆ ಬಿಸಿಲು ಅಂದ್ಬಿಟ್ಟು ಎಲ್ಲರಿಗೂ ಕಲ್ಲಂಗಡಿ ಹಣ್ಣು ತಂದಿದ್ದೆ, ಎಲ್ಲರಿಗೂ ಕುಯ್ಕೊಡ್ತಾ ಇದ್ದೆ. ನಮ್ಮ ಅತ್ತೆನ ವೀಡಿಯೋಸ್ ಮಾಡಿ ಅಂತ ಕೊಟ್ಟರೆ ಪಾಪ ಅವ್ರಿಗೆ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ಬರಲ್ಲ. ತುಂಬ ಕ್ಯಾಮ್ರಾ ಎಲ್ಲ ತುಂಬ ಅಳ್ಳಾಡಿಸಿದ್ದಾರೆ. ತುಂಬ ಅಂದರೆ ಕ್ಲೀನಾಗಿ ವೀಡಿಯೋಸ್ ಮಾಡಿಲ್ಲ, ಯಾರು ಏನು ಅನ್ಕೋಬೇಡಿ. ಹೇಳಿ ನನ್ನ ಸೊಸೆಗೆ ಸಪೋರ್ಟ್ ಮಾಡಿ, ಎಲ್ಲ ವಿಡಿಯೋಸ್ ನೋಡಿ ಚೆನ್ನಾಗಿ ಅಂತ ಹೇಳಿ. ನನ್ನ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋ ಮಾಡ್ತಾವಳ ಅಂತ ಹೇಳಿ. ನನ್ನ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋ ಮಾಡ್ತಾವಳ ಅಂತ ಹೇಳಿ. ವಿಡಿಯೋ ಮಾಡ್ತಾವಳೆ, ಯೂಟ್ಯೂಬ್ ಮಾಡ್ತಾವಳೆ, ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದಾಳೆ. ಯೂಟ್ಯೂಬ್ ಗೊತ್ತಲ್ಲ. ಸಪೋರ್ಟ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ಮಾತಾಡು ಮಾಡಿ, ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲ ವಿಡಿಯೋಸ್ ನೋಡಿ, ಎಲ್ಲಾನು ನೋಡಿ. ಎಲ್ಲ ವಿಡಿಯೋಸ್ ಸಪೋರ್ಟ್ ಮಾಡಿ. ಫಿಶ್ ತವಾ ಫ್ರೈಗೆ ರೆಡಿ ಮಾಡ್ತಾ ಇದ್ದೀನಿ. ಫಿಶ್ ತವಾ ಫ್ರೈ ಬೇಕಂತೆ, ಅದರಿಂದ ನಮ್ಮ ಅತ್ತೆ ಮಾಡು ಅಂದರು. ಅದರಿಂದ ಇವಾಗ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಬಿಸಿಯಾಗಿ ಬೇಯಿಸ್ಬೇಕು. ಈ ರೆಸಿಪಿನ ನಾನು ನನ್ನ ಹಳೆ ಬ್ಲಾಗಲ್ಲಿ ತೋರಿಸಿದ್ದೀನಿ, ಬೇಕು ಅಂದರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಅದೇ ಥರನೇ ಇವಾಗಲೂ ಮಸಾಲೆ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಗೆ ಇದು. ಅಮ್ಮ ಮಾಡ್ಬಿಡು ಅಂತಾರೆ. ನಮ್ಮ ದೊಡ್ಡಕ್ಕ ವಿಡಿಯೋ ಮಾಡ್ತಾರೆ.
ನಮ್ಮ ದೊಡ್ಡಕ್ಕ ವಿಡಿಯೋ ಮಾಡ್ತಾ ಇದ್ದಾರೆ, ವಿಡಿಯೋಗಂತೂ ಬರಲ್ಲ, ವಿಡಿಯೋ ಮಾಡ್ತಾ ಇದ್ದಾರೆ, ನಾನು ಮಾಡಿದೆ ಅಂತ ಹೇಳು ಅಂತ ಇದ್ದಾರೆ. ಏನಾಗಲ್ಲ ಬಿಡಿ, ವ್ಯೂವರ್ಸ್ ಎಲ್ಲ ನಮಗೆ ಅಕ್ಕ ತಂಗಿರೋ ಅಣ್ಣ ತಂದಿರಿದ್ದಂಗೆ. ಎತ್ತಿ ಎತ್ತಿ ಇವಾಗ ಸ್ವಲ್ಪ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಕ್ಕಂಗೆ ಸ್ವಲ್ಪ ತಾಲಿ ಕರೆಮಣಿ ಪೋಣಿಸ್ಬೇಕಾಗಿತ್ತು, ಚಿನ್ನದ ಗುಂಡಿದೆ ಅವ್ರದ್ದು, ಕಟ್ಟಾಗಿತ್ತಂತೆ, ಪೋಣಿಸ್ಬೇಕಾಗಿತ್ತು. ಅದರಿಂದ ತಾಲಿಗೆ ಕಂಬಿ ಹಾಕ್ಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಫಿಶ್ನ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಒಂದು 1/2 hour, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ಚೆನ್ನಾಗಿ ಹಿಡಿದ್ರೆ. ಅದರಿಂದ ಇವಾಗ ಹೋಗ್ಬಿಟ್ಟು ಬರೋ ಅಂತ ಅದು ನೆಂದಿರುತ್ತೆ ಅಂದ್ಬಿಟ್ಟು ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕದಕ್ಕೆ ಡ್ಯೂಟಿಗೆ ಹೋಗಿದ್ರು, ಅವರಿತ್ತಿಲ್ಲ, ಅವ್ರಿಗೆ ಕೆಲಸ ಇತ್ತು. ಅವರು ಅಲ್ಲಿಂದ ಕೆಲಸದಿಂದ ಅಲ್ಲೇ ಬಂದರು. ನಾವು ಬನ್ನಿ ಅಂತ ಹೇಳಿದರು, ನಾನು ಬರ್ತೀನಿ ನೀವು ಬನ್ನಿ ಅಂತ ಹೇಳಿದರು. ಇವಾಗ ಅವರು ಅಲ್ಲೇ ಬಂದರು. ಕೊಂಡಿ ಹಾಕ್ಸ್ಕೊಳ್ಳೋಕ್ಕೆ ನಮ್ಮ ಅತ್ತೆ ಮನೆ ಪಕ್ಕನೇ ಒಂದು ಆಚಾರಿ ಅಂಗಡಿ ಇತ್ತು, ಅಲ್ಲಂತೂ ತುಂಬ ಹೆವಿ ರೈಟು ಅಂದ್ಬಿಟ್ಟು, ಹೆವಿ ರೈಟು ಜಾಸ್ತಿ ತೊಗೋತಾರೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದರು ಮಾರ್ಕೆಟ್ಗೆ. ಇಲ್ಲೂ ಅದೇ ರೇಟ್ ತೊಗೊಂಡ್ರು. ಅದರಿಂದ ನಾನು ಅಕ್ಕ ತಂಗಿಯರಿಬ್ಬರು ಉಳಿಸ್ಬಿಟ್ರಿ ಬಿಡಿ ಅಂತ ರೇಗಿಸ್ತಾ ಇದ್ದೆ. ಅವರು ಅಕ್ಕ ಇದು ಮಾಡ್ತಾರೆ, ಮತ್ತೆ ನುರಿತಾರೆ, ಈ ಕಡೆ ಬಿಚ್ಚಿ ತೆಗೆದು ಮತ್ತೆ ನುರಿದು ಕೊಡ್ತಾರೆ. ಹೇಳ್ಬಿಡಿ ಬೇರೆ ಕಡ್ಡಿ ಬೇಕು ಅಂತ. ಸರಿತಾ ಇದೆ ಲಕ್ಷ್ಮೀ ಅಕ್ಕ ತಂಗಿ ಇಬ್ಬರು 50 ರೂಪಾಯಿ ಸೇವ್ ಮಾಡಿಬಿಟ್ರು. ಇವಾಗ ಕೊಂಡೆ ಎಲ್ಲ ಹಾಕ್ಸ್ಕೊಂಡು ಸೀರೆ ಅಂಗಡಿ ಕರ್ಕೊಂಬಂದಿದ್ದೀವಿ. ನಮ್ಮ ಚಿಕ್ಕದಕ್ಕೆ ದೊಡ್ಡದಕ್ಕೆ ಸೀರೆ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಬಂದರು. ಯಾಕಂದರೆ ಡಿಸ್ಪ್ಲೇಲಿ ಒಂದು ಸೀರೆ ಹಾಕಿದ್ರು, ಅದನ್ನ ನೋಡಿ ನಮ್ಮ ದೊಡ್ಡಕ್ಕ ತುಂಬ ಇಷ್ಟಪಟ್ಟರು. ಅದು ಮೊನ್ನೆ ನಾನು ತೊಗೊಂಡಿದ್ದೀನಿ, ಬಾ ನಿನಗೂ ಒಂದು ಕೊಡಿಸ್ತೀನಿ ಅಂದ್ಬಿಟ್ಟು ಇವಾಗ ಕರ್ಕೊಂಡೋಗಿ ತಂಗಿ ಅಕ್ಕಂಗೆ ಸೀರೆ ಕೊಡಿಸ್ತಾ ಇದ್ದಾರೆ. ನಿಜ ಹೇಳಬೇಕು, ಚಿಕ್ಕ ಹುಡುಗ ಸುಳ್ಳು ಹೇಳ್ಬಾರ್ದು. ಇವಾಗ ಸೀರೆ ಎಲ್ಲ ತೊಗೊಂಡು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಅಂಗಡಿಗೆ ಬಂದು. ಟೈಮ್ ಒಂದು 6:30 ಆಗಿದೆ, ಆದ್ರೂ ಸೆಕೆ ಎಲ್ಲ ಕಡಿಮೆ ಆಗಿತ್ತಿಲ್ಲ. ತುಂಬ ಅಂದರೆ ತುಂಬ ಕಾವು ಹೊಡಿತಾಯಿತ್ತು, ಸೆಕೆ ಅನ್ನಿಸ್ತಾಯಿತ್ತು. ಅದರಿಂದ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡ್ದು ಹೋಗೋಣ ಅಂದ್ಬಿಟ್ಟು ಇವಾಗ ಬಂದು. ನಿಮ್ದು ಆಯ್ತು ಅಲ್ವಲ್ಲ ಈಗ ನೋಡಿ ಹೆಂಗೆ ಆಡ್ತಾರೆ. ಅದೇ ಫಿಶ್ ತಿಂದರೆ ಹೀಟ್ ಆಗುತ್ತೆ, ಇವ್ರಿಗೆ ಮತ್ತೆ ಫಿಶ್. ಇವಾಗ ಜ್ಯೂಸ್ ಕುಡಿಯೋಕೆ ಕರ್ಕೊಂಡ್ಬಂದವ್ರೆ. ಸೆಕೆ ಏನು ಇಷ್ಟೊತ್ತಾದ್ರೂ ಸೆಕೆ ಕಡಿಮೆ ಆಗಲ್ಲ. ಅಕ್ಕ ಇನ್ನೇನಂತ ಹೇಳ್ತಾರೆ ಅಕ್ಕ, ಜ್ಯೂಸ್ ಕುಡಿಯೋಕೆ ಕರ್ಕೊಂಡ್ಬಂದಾರೆ ಅಂತ ಹೇಳ್ದಲೆ. ಮಾಸ್ಕ್ ಹಾಕೊಂಡವ್ರೆ, ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು. ಏನಾಗಲ್ಲ, ಹಾಕಳಿ ಪೈಪು. ಅರ್ಧ ಕುಡಿದ್ಮೇಲೆ ನೆನ್ಸ್ಕೊಂಡು ನಮ್ಮ ಅಕ್ಕ ಹೇಳ್ತಾವ್ರೆ. ತೈ ನಂಗೆ 165 ಶುಗರು, ಮಾದಿ 155. ಗಿನ್ನಿಸ್ ದಾಖಲೆ ಮಾಡಿದ್ರು, ನೋಡಿದೆ ಬಿಡಿ. ಸ್ಯಾರಿ ತೊಗೊಂಡವ್ರು ಚೆನ್ನಾಗಿತ್ತು. ನಾವು ತೋರಿಸ್ತೆ, ಅಲ್ಲೇ ಅಂಗಡಿಲೇ ತೋರಿಸ್ತೆ. ತವ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ. ಪೀಸು ಚಿಕ್ಕ ಚಿಕ್ಕದಾಗಿ ಇರೋದ್ರಿಂದ ಸ್ವಲ್ಪ 4 ಪೀಸು 5 ಪೀಸ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ತವಾ ಫ್ರೈ ಎಲ್ಲ ರೆಡಿ ಆಯಿತು. ನಮ್ಮ ಅತ್ತೆಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ಅವರು ನಾನು ಮಾಡೋ ಫಿಶ್ ತವಾ ಫ್ರೈ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಹೇಳ್ತಾ ಇರ್ತಾರೆ ಮಾಡಿಕೊಡಮ್ಮ ಅಂತ. ಅದರಿಂದ ಇವಾಗ ಅವ್ರಿಗೆ ಕೊಟ್ಟು ಹೇಗಿತ್ತು ಅಂತ ಕೇಳ್ತೀನಿ. ಟೇಸ್ಟ್ ಚೆನ್ನಾಯ್ತಾ? ಆಮೇಲೆ ಇವಳನ್ನ ನನ್ನ ಹತ್ರ ಮನಸ್ಕೊಂಡು ಒಳಗೆ ಮನಿಕ ಅಂದ್ಬಿಟ್ಟು ಮನಸ್ಸಿದೆ. ಇದು ಬಂದು ಆಯ್ತು, ನಾವು ಒಳಗೆ ಮನಿಕ ತಿಂದ್ಬಿಟ್ಟು ಏನು ಮಾಡೋದು ಗೊತ್ತಾ, ಎತ್ಕೊಂಡೋಗಿ ಮೇಲೆ ಮುಗಿಸ್ಬಿಟ್ಟ. ಇಷ್ಟೊತ್ತನೆಲ್ಲ ಪೋಣಿಸೋದು ಅಕ್ಕ ತಂಗಿ ಕುತ್ಕೊಂಡು. ಇವತ್ತು ಬೆಳಗಾನು ಪೋಣಿಸ್ಬೇಕು ನೀವು. ಪೋಣಿಸಿ ಕುತ್ಕೊಂಡು ಒಂದು ಸೈಡ್ ಆಗೇ ಹೋಯ್ತಾ? ಇನ್ನೂ ಅರ್ಧ ಆಗಿಲ್ಲ.
ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಅಲ್ಲಿಗೆ ಬಂದಿದ್ರು, ನನ್ನ ಮಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಅದರಿಂದ ಮುದ್ದು ಮಾಡ್ತಾ ಇದ್ದಾಳೆ. ನಾಳೆ ಬನ್ನಿ ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಇಲ್ಲೇ ಇರ್ತಾಳೆ ಇನ್ನೊಂದು 2 ದಿವಸ. ಅದಾದ್ಮೇಲೆ ಕರ್ಕೊಂಡು ಹೋಗ್ತೀನಿ. ರಜಾ ಇತ್ತಲ್ಲ, ಅದರಿಂದ ಬಿಟ್ಟು ಹೋಗ್ತಾ ಇದ್ದೀನಿ. ಬಾಯ್ ಎಲ್ರಿಗೂ. ಹಳೆ ಫೋನ್ ತಗೊಂಡಮ್ಮ. ಬಾಯ್. ಫೋನ್ ಎತ್ಕೊಂಡ್ರ ಬಾಯ್ ಎತ್ಕೊಂಡೆ. ಚಾರ್ಜರ್ ಗೀರ್ಜರ್ ಎಲ್ಲ ಎತ್ಕೊಂಡೆ, ಚಾರ್ಜರು ಫೋನು ಎಲ್ಲ ಎತ್ಕೊಂಡೆ. ಬಾಯ್. ಈ ಗಾಡಿಲಿ ಮಾಟಲೆ ಕೈ ಎಣ್ಣ ಎಲ್ಲ ನುಯ್ಕಿದ್ರೆ ನಿಂಗೆ ತಂಪಾಗುತ್ತೆ. ಸಂಗೀತ ಬಲ್ಲವ ರಾಜೇಶ್ವರಿ ಬ್ಯಾಗಲ್ಲೇ ಬಿಟ್ಟಿದ್ಯಲ್ಲ. ರಾಜೇಶ್ವರಿ ಬರ್ಲಿ ಅಂತನಕಮ್ಮ. ಅಕ್ಕ ನಾಳೆ ಹೊರಡ್ತೀರಾ? ಸರಿ ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಬಾಯ್. ಇವಾಗ ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಬೇಗ ಬಂದಿದ್ದರು, ಅದರಿಂದ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು, ಅದರಿಂದ ಅವರು ಬೇಗ ಬಂದಿದ್ರಲ್ಲ, ಇಬ್ಬರು ಹೋಗಿ ಬರೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಬಟ್ಟೆ ಅಂಗಡಿಗೆ ಬಂದು ನಾನು ಸ್ವಲ್ಪ ಬಟ್ಟೆಗಳು ತೊಗೋಬೇಕಾಗಿತ್ತು. ಯಾಕಂದರೆ ನಾನು ನೆಕ್ಸ್ಟ್ ವೀಕು ಊರಿಗೆ ಹೋಗೋ ಪ್ಲ್ಯಾನಿಂಗ್ ಇತ್ತು, ಅದರಿಂದ ಸ್ವಲ್ಪ ಬಟ್ಟೆಗಳು ತೊಗೊಳೋಣ ಅಂದ್ಬಿಟ್ಟು ಬಂದು. ನಾನು ಪ್ರತಿ ಸಲ ಇಲ್ಲೇ ತೊಗೊಳ್ಳೋದು, ಕುರ್ತಾ ಆಗಲಿ ಕುರ್ತಾ ಸೆಟ್ ಆಗಲಿ ಎಲ್ಲ ಇಲ್ಲೇ ತೊಗೊಳ್ಳೋದು. ನನಗಂತೂ ಇಲ್ಲೇ ತುಂಬ ಇಷ್ಟ ಆಗುತ್ತೆ ಕಲೆಕ್ಷನ್ಸು, ಅದರಿಂದ ಇವಾಗ ನೋಡ್ತಾ ಇದ್ದೀನಿ. ಎಷ್ಟು ಪೀಸ್ ರೀ ಇಲ್ಲಿ? ಮಲ್ಲೇಶ್ವರಂ ರೇಟ್ನಾ? ತವ ಚೆನ್ನಾಯ್ತದು. ಸೆಂಟ್ರಲ್ ಹೂವು ಬಂದೈತೆ, ಚೆನ್ನಾಗಿ ತಗೊಳ್ರಿ. ಬ್ಲ್ಯಾಕಲ್ಲಿ ಇಲ್ವಾ? ಸ್ಮೂತ್ ಆಗಿರುತ್ತವ. ಬೇಡ, ಚೆನ್ನಾಗಿಲ್ಲ. ಅಲ್ಲ ಬಿಡಿಸ್ಬೇಡ ಪಾಪ, ಅವನಿಗೂ ಮಡ್ಸೋಕೆ ಹಿಂಸೆ ಆಗುತ್ತೆ. ಯಾವ್ದು ಬೇಕು ನಿನ್ಗೆ ಯಾವ ಕಲರ್ ಬೇಕು ಅದು ಮಾತ್ರ ತಗೊಂಡು ಮಡಿಸು, ಬಿಚ್ಚು. ಇದು ಕಲರ್ ಇದು ಚೆನ್ನಾಗಿದೆ. ಡಿಸೈನು ಇಲ್ವಾ ನಿನ್ನ ಸೈಜು? ಹಾಂ ತಗೊಂಡು ನಿನ್ನ ಸೈಜ್ ಇದ್ರೆ ಅದು ಓಪನ್ ಮಾಡು. ಸೊಟ್ಟ ಅದು ಓಪನ್ ಮಾಡಮ್ಮ ಫುಲ್ಲು. ಅದು ಬೇಡ, ಅದು ಚೆನ್ನಾಗಿ ತಗೋ. ಎರಡು ತಗೊಂಬಿಡು. ಆಗುತ್ತೆ ಬಿಡುವ. ಚಿನ್ನು ಲೆಗಿನ್ಸ್ ಆ ಥರ ತಗೋ. ಅದೇ ಆ ಥರ ತಗೋ, ಅದಕ್ಕೆ ಅಂತ ಹೇಳ್ತಿಲ್ಲ. ಇವಾಗ ನಾನು ಬಟ್ಟೆ ಎಲ್ಲ ತೊಗೊಂಡು ನನ್ನ ಹಸ್ಬೆಂಡು ಹೋಟ್ಲಿಗೆ ಕರ್ಕೊಂಬಂದಿದ್ದಾರೆ. ಈ ಹೋಟ್ಲಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಪುಳಿಯೋಗರೆ ತುಂಬ ಸ್ಪೆಷಲ್ ಅಂತೆ. 1-2 ಸಲ ಮನೆಗೂ ತಂದು ಕೊಟ್ಟಿದ್ರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದರಿಂದ ಟೈಮ್ ಬೇರೆ ಆಗಿತ್ತಲ್ವ, ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇವಾಗ ನಾನು ನಮ್ಮ ಮನೆಯವರು
ನನಗೆ ಅಂಗಡಿಗೆ ಬಂದಿದ್ವಲ್ವಾ, ಇಲ್ಲಿ ಮಸಾಲೆ ದೋಸೆ ಮತ್ತು ಪುಳಿಯೋಗರೆ ಎರಡೂ ತುಂಬ ಚೆನ್ನಾಗಿರುತ್ತೆ, ತಿಂದ್ಬಿಟ್ಟು ಹೋಗೋಣ ಅಂದರು. ಅದರಿಂದ ಮನೇಲೂ ಏನೂ ಅಡುಗೆ ಮಾಡಿದ್ದಿಲ್ಲ, ಅದರಿಂದ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಪುಳಿಯೋಗರೆ ಮಸಾಲೆ ದೋಸೆ ಎಲ್ಲ ಚೆನ್ನಾಗಿರುತ್ತೆ ರೀ. ಚೆನ್ನಾಗೈತೆ. ನೈಟು ನೈಟ್ 1 ಗಂಟೆ ಗಂಟೆ ಸಿಗುತ್ತಲ್ಲ, ನೈಟ್ 1 ಗಂಟೆ ಗಂಟೆ. ಹೌದಾ? ನೈಟ್ 1 ಗಂಟೆ ಗಂಟೆ ಸಿಗುತ್ತೆ, 2 ಗಂಟೆ ಗಂಟನೂ ಸಿಗುತ್ತೆ, ಯಾರಾದರೂ ಬರ್ಬೋದು. ಅದು ಹೆಂಗೈತೆ ಟೇಸ್ಟು ನೋಡೋಕ್ಕೆ? ರೆಡ್ ಕಲರ್ ಚೆನ್ನಾಗಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ಒಂದು ಜೊತೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ಅವರಂತೂ ಏನೂ ತೊಗೊಳ್ಳಲ್ಲ, ನಾವಾಗೆ ತೊಗೊಂಡ್ರೆ ಅಷ್ಟೇ, ಅವ್ರು ಏನೂ ತೊಗೊಳ್ಳಲ್ಲ. ಅದರಿಂದ ನಡೀರಿ ಸ್ಲಿಪ್ಪರ್ ತೊಗೊಳ್ಳಿ ಅಂದ್ಬಿಟ್ಟು ಇವಾಗ ಸ್ಲಿಪ್ಪರ್ ಅಂಗಡಿಗೆ ಕರ್ಕೊಂಡು ಹೋದೆ. ಇವಾಗ ನನ್ನ ಹಸ್ಬೆಂಡ್ಗೆ ಸ್ಲಿಪ್ಪರ್ ಬೇಕಂತೆ, ಅದರಿಂದ ನೋಡೋಕೆ ಬಂದು. ಚೆನ್ನಾಗಿಲ್ಲ ರೀ, ಇದೇ ನನಗೆ ಇಷ್ಟ ಆಯಿತು ತುಂಬ, ಅಂದರೆ ಇದು ಇದನ್ನ ತೊಗೊಳ್ರಿ, ಚೆನ್ನಾಗಿತ್ತು. ಎಲ್ಲ ಅವಣ್ಣ ಬೇಡವಾ? ಸ್ವಾಮೀಜಿ ಚಪ್ಪಲಿ ಇದ್ದಂಗೆ ಐತ್ರಿ. ಸ್ವಾಮೀಜಿ ಸ್ಲಿಪ್ಪರ್ ಸೂಪರ್ ಆಗೈತೆ. ಅದು ನೋಡಿಲ್ಲ ಅಂದರೆ ಬ್ಲೂ ಕಲರ್ ಇದು ಚೆನ್ನಾಗಿದೆ, ಇದೊಂದು ಹಾಕೊಳ್ಳಿ. ಇದಕ್ಕೆ ಸಿಗ್ತಾ ಇಲ್ಲ ರೀ. ಹಾಂ ಚೆನ್ನಾಯ್ತಲ್ಲ, ಬೇಡವಾ? ಅದು ಇದು ಬೇಕು, ಅದು ಬೇಕು. ನೀವು ಅದೇ ನನ್ನ ಮಗಳಿಗೆ ಕೊಡಬೇಡಿ ನೀವು. ಚಿನ್ನ ಅಮ್ಮಗೆ ಆಗಲ್ಲ ಇದು. ಅವ್ರ ಅಜ್ಜಿ ಮನೆಗೆ ಹೋಗೋಳೆ. ಅಜ್ಜಿ ಮನೆಗೆ ಹೋಗೋಳೆ ಆಗುತ್ತದೆ, ಆಗಲ್ಲ. ಇವಾಗ ನಾವು ಬಟ್ಟೆ ಸ್ಲಿಪ್ಪರು ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಈ ವಿಡಿಯೋಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.